ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಪಾರ್ಟ್ 3 ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾರ್ಟ್ 2 ಅಲ್ಲಿ ನಾನು ಮಂಟೂರು ಪಾರ್ಕು ಮುಧೋಳಲ್ಲಿ ಹೋಗಿದ್ವಿ ಅಲ್ಲ, ಅದಾದಮೇಲೆ ನಾವು ಮುಂದಿನ ಪಯಣ ಸಾಗಿದ್ದು ಮುಧೋಳ ಮೇಲೆ ಬಿದ್ರಿ ಅಂತ ಅಖಿಲ್ ಅವರ ಅಕ್ಕ ಅವರ ಮನೆ. ಅವರ ಅಕ್ಕ ಇಬ್ಬರೂ ಕೂಡ ಒಂದೇ ಮನೆಗೆ ಅಣ್ಣ ತಮ್ಮದರಿಗೆ ಕೊಟ್ಟಿದ್ದಾರೆ. ಅವ್ರ ಮನೆ ನೋಡಲೇಬೇಕು ಅಂತ ಹೇಳಿಬಿಟ್ಟು ನಾವು ಅಲ್ಲಿಗೆ ಹೋಗಿದ್ದು. ನೆಕ್ಸ್ಟ್ ಈ ಫೋಟೋ ಅಲ್ಲಿ ಬರೋ ಅಂಥವ್ರು ಫಸ್ಟ್ ಒನ್ ಇರೋದು ನಮ್ಮ ಅಖಿಲ ಪಕ್ಕ ಇರೋರು ಅಖಿಲ್ ಅವರ ದೊಡ್ಡ ಅಕ್ಕ. ಆಮೇಲೆ ನನ್ನ ಪಕ್ಕ ಇರೋರು ಅಖಿಲ್ ಅವರ ಚಿಕ್ಕ ಅಕ್ಕ. ಇವ್ರ ಹೆಸರು ಅಶ್ವಿನಿ ಅಂತ, ಅವ್ರ ಹೆಸರು ಅಕ್ಷತಾ ಅಂತ. ಇವ್ರ ಮನೆಗೆ ವಿಸಿಟ್ ಮಾಡಿದ್ವಿ. ಅವ್ರ ಮನೆಯಲ್ಲಿ ಅವರ ಅತ್ತೆ ಮಾವ, ಅವರ ಹಸ್ಬೆಂಡು, ಮಕ್ಕಳು ಎಲ್ಲರನ್ನೂ ಮೀಟ್ ಮಾಡಿದ್ವಿ. ತುಂಬ ಖುಷಿ ಅಂತ ಅನಿಸ್ತು. ಮತ್ತು ಅವ್ರ ಮನೆಯಲ್ಲಿ ನಾವು ಹೇಗೆಲ್ಲ ತರಲೆ ಮಾಡಿದ್ವಿ ರೊಟ್ಟಿ ಮಾಡಬೇಕಿದ್ರೆ, ಮತ್ತು ಅವರು ನಮ್ಮನ್ನೆಲ್ಲ ಹೇಗೆ ನೋಡಿಕೊಂಡ್ರು ಅಂತೆಲ್ಲ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋ ಫುಲ್ ನೋಡಿ. ಅಕ್ಕ ಅಮ್ಮ ಅದಾರಲ್ಲ ಮಮ್ಮಿ, ಶೇಂಗಾ ಪುಡಿ ಹೆಂಗ್ ಮಾಡೋದು ಮತ್ತ ನೀ ಖಾರ ಮಾಡಿಲ್ಲ, ಖಾರ ಮನ್ಯಾಗ ನೀ ತಂದಿಲ್ಲ ಸಾಂಬಾರ್ ಹಾಕ್ತಿವಲ್ಲ ನಾವು, ಪಲ್ಯ ಮಸಾಲೆ ಖಾರ ಪಲ್ಯ ಕತ್ತಿ ಹಾಕ್ತಿವಲ್ಲ, ಆದ್ರೆ ಹೆಂಗಿತ್ ಕೇಳ್ಕೊಂಬಾ ಎಲ್ಲ ಹೇಳ್ಯಾರತ್ತ. ಬಂಗಿ ಪೌಡ್ರ್ ಹಾಕ್ತಾರ, ನುಸ್ತಾ ಮೆಣಸಿನ್ಕಾಯಿ ಪೌಡ್ರ್, ಬಂಗಿ ಪುಡಿ. ಬಂಗಿ ಪುಡಿ ಅಂದ್ರೆ ಕೆಂಪು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಬೀಸಿ ಅದು ಪೌಡ್ರ್. ನೀವು ಬಳ್ಳೋಕರ ಎಕ್ಸರ್ಸೈಸ್ ಮಾಡ್ತಾಳ ಹಿಂಗೆ ಇಟ್ಕೊಂಡು ನಾನಿಲ್ಲಿ ಮಾಡ್ತೀನಿ ಇಡೀರಿ ಹಲೋ. ರೊಟ್ಟಿ ಮಾಡಾಕತ್ತಾಳು ನೇತ್ರ ಅಕ್ಕ, ರೊಟ್ಟಿ ಮಾಡಕ್ ಕಲ್ಕೊಳಕತ್ತಾಳ. ಹಾ ಬಿದ್ರಿಗೆ ಹೋಗಿ ನಾವು ಅಲ್ಲಿ ನೋಡಿ ರೊಟ್ಟಿ ಕರ್ಕೊಳಕತ್ತಾರ. ಬಬಲಾದಿ ಹೋಗಿಲ್ಲ ನಾವ, ಇಲ್ಲಿಗೆ ಬಂದೀವಿ. ರೊಟ್ಟಿ ಕೆಲಸ ಹಾಕತ್ತಾರ, ರೊಟ್ಟಿ. ಹಿಟ್ಟು ಹಾಕಿ ಹಿಟ್ಟು ಹಾಕಿ ಕೊಡ ತಿರುಗ್ಲಿ. ರೂಢ ಇಲ್ಲ ಅದೇಂದ ಆಗ್ಬೇಕಿಲ್ಲ ರೊಟ್ಟಿ ಸ್ವಲ್ಪ ಬಡದ್ರೆ ಕಿತ್ತೋಗ್ತದೆ. ಹಾಕಿ ನೋಡ್ಲ ಹ್ಯಾಂಗ ಬಳಸ್ತ. ಹಾ ಬರ್ತೀವಿ ಒಳ್ಳೆ ಬರೋ ಹುಟ್ಟಿಗೆ ಐತ್ಲೆ ಸ್ವಲ್ಪ ಎಲ್ಲ ಹತ್ರ ಕಟ್ಟಿಡ. ಖಾಲಿ ಇದ್ರೆ ಕಟ್ಟಿಡ, ಖಾಲಿ ಇದ್ರೆ ಜರ ಶೇಂಗಾ ಹಿಂಡಿ ಎಲ್ಲ ಕಟ್ಟಿಡ. ಹೋಳ್ಗಿ ಮತ್ತು ಚೋಡ ಆಯ್ತಾ. ಇಡ್ಲಿ ರೊಟ್ಟಿ ಮಾಡಕತ್ತಾರ. ಹಾಂ ತಟ್ಟವ ಈಗ. ಈ ಕಡೆ ಪೇಸ್ಟ್ ಹೊಸ ಒಂಚೂರು ಶಮಿ ಅಪ್ಪನ ಕರೀಲಿ. ರೊಟ್ಟಿ ಮಾಡಬೇಕಾದ್ರೆ ಇಷ್ಟೆಲ್ಲ ತರಲೆಗಳು ಮಾಡಿಬಿಟ್ಟು ಅವ್ರ ಮನೆಯಿಂದನೇ ಹೊಲ ಮತ್ತು ಜಮೀನೆಲ್ಲ ಇತ್ತಲ್ಲ, ಆ ತೋಟ ಅದೆಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಒಂದು ರೌಂಡ್ ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಈ ಥರ
ಹಾಕಿದ್ರು ತಗ್ತಾರೆ ಮಿಕ್ಕಿರೋದು ಬೆಳೆಯಲ್ಲ ಅದು ತೆಗೆದ್ಬಿಟ್ರೆ ಆಯ್ತು. ಅದಕ್ಕೆ ಅಂದರೆ ಇಲ್ಲೇ ಹಾಕೋದು ಏನು ಹಾಕೋರ ಇಲ್ಲ ಕಬ್ಬು ಹಾಕಿರ್ಬೇಕು. ಏನು ಹಾಕಾರ ಇಲ್ಲ ಕಬ್ಬದ ನಾಟಿ ಇತ್ತು ಅಂತ ಹೇಳಕತ್ತಿದ್ರು. ಏನು ಮಾಡ್ತಾರೆ ಯಾರು ಏನು ಮಧ್ಯೆ ಇಲ್ಲ ಮಧ್ಯೆ ಹಾಕಲ್ಲ, ಇದ್ರ ಮೇಲೆ ಹಾಕ್ತಾರೆ. ಓ ಜೋಳ ಹಾಂ ಏನೋ ಹುಲ್ಲಂತ. ಅದು ಫಸ್ಟ್ ಕೊಟ್ಟಿದ್ದು. ಈರುಳ್ಳಿ ಎಲ್ಲಿ ಬೆಳ್ತಿದ್ದಾರೆ ಇದೆಯಾ? ಇಲ್ಲ ಈಗ ತೆಗ್ದಾರ ಮತ್ತೆ ಇಲ್ಲಿ ತೆಂಗಿನ ಗಿಡಗಳು ನೋಡಿ ಅವ್ರದ್ದೇ ಇವೆಲ್ಲ ಹೊಲ ಇಲ್ಲ, ಕಬ್ಬು ಈ ಜಮೀನು ಇದು ಹುಲ್ಲು ಹಾಕಿರೋದು ಮೇವಿಗೆ ಅವರೇ. ಇಲ್ಲೆಲ್ಲ ಸುತ್ತಾಡಿ ಬರೋಷ್ಟರಲ್ಲಿ ಅಕ್ಕಿಯವರ ಅಕ್ಕಂದ್ರು ಹಸ್ಬೆಂಡ್ ಇದ್ರಲ್ಲ ಅವರಿಬ್ಬರೂ ನಮಗೆ ಎಳ್ನೀರನ್ನ ಕೊಚ್ಕೊಡ್ತಾ ಇದ್ರು. ಯಾರು ಫಸ್ಟ್ ಹೊಡಿತೀರಿ? ಎಳ್ನೀರು ಕುಡಿದ್ಮೇಲೆ ಊಟ ಮಾಡೋಣ ಅಂತ ಹೋಗಿದ್ದು. ಊಟದಲ್ಲಂತೂ ಎಷ್ಟು ವೆರೈಟಿ ಮಾಡಿದ್ರು ಅಂತ ತೋರಿಸ್ತೀನಿ ನೋಡಿ. ಏನು ಸೊಪ್ಪು ಬರುತ್ತಲ್ಲ, ಕಡಲೆಕಾಯಿ, ಅದ್ರದ್ದು ಉಂಡೆ ಕಾಳು ಅಂತ ಬರುತ್ತಲ್ಲ ಅದರಲ್ಲಿ. ಅದು ಕಾಯಿ ತಿಂದಿದ್ದೀನಿ ಸಿಪ್ಪೆ ಓಪನ್ ಮಾಡಿಕೊಂಡು. ಇದೇನು ರೆಡಿ ಮಾಡ್ತಿದ್ದಾರೆ ಅಂದರೆ ಗಿಣ್ಣು ಹಾಲು ಕೊಟ್ಟಿದ್ರಲ್ಲ, ಗಿಣ್ಣು ಹಾಲಲ್ಲಿ ಸ್ವೀಟ್ ಥರ ಕಟ್ ಮಾಡ್ತಾರೆ. ಇದು ಅದಕ್ಕೆ ಹಾಲೊಳಗಡೆ ಬೆಲ್ಲ ಮತ್ತು ಕೊಬ್ಬರಿ ತುರಿ, ಏಲಕ್ಕಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದು ಕೆಳಗಡೆ ಬಾಣಲೆಯಲ್ಲಿ ನೀರು ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ಹಬೆಯಲ್ಲಿ ಬೇಯಿಸೋದು. ಹಬೆಯಲ್ಲಿ ಬೆಂದು ಗಟ್ಟಿ ಆದಮೇಲೆ ಅದನ್ನು ಚಾಕು ತೊಗೊಂಡು ಕಟ್ ಮಾಡೋದು. ಅದು ಇವಾಗ ಹಬೆಗೆ ಗಟ್ಟಿ ನೀವು ಮಾಡಿದ್ನಲ್ಲ ನೆನದೆ ಜುಲ್ಕ ಜುಲ್ಕ ಅಲ್ಲ ಇದು, ಅದೇ ಜುಲ್ಕಾನ ಕಟ್ ಮಾಡಿದಲ್ಲ ಗಟ್ಟಿ ಮಾಡಿ ಹೊಡೆ ಚೆನ್ನಾಗಿ ಬರ್ತೀಯ ನೋಡವ ನೀನು. ಸೂಪರು ಚೆನ್ನಾಗಿ ಚಲೋ ಬರ್ತೀವಿ ನೋಡ. ದೂರ ಇಡಿ ದೂರ ನೋಡುವ ಹಿಂಗೆ ಇವಳದನ್ನು ಶಾರ್ಟ್ ಮಾಡಿ ಹಾಕ್ಬಿಡಿ ಹಿಂಗೆ. ಇದು ಬಂದು ಅಕ್ಕಿಯವರ ಅಕ್ಕ ಇದ್ದಾರಲ್ಲ ಅವರ ಹಸ್ಬೆಂಡು ಮುಟ್ಕಿ ಅಂತ ಹೇಳ್ತಾರೆ. ಅದು ಜೋಳದ ರೊಟ್ಟಿನ ಮುದ್ದೆ ಥರ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡೋದು. ಅದನ್ನು ಅವರು ರೆಡಿ ಮಾಡ್ತಾ ಇದ್ದಾರೆ ಈ ಅಣ್ಣ ಬಂದು. ಅದು ರೊಟ್ಟಿಗೆ ತುಪ್ಪ ಎಲ್ಲ ಸವರಿ ಅದ್ರ ಮೇಲೆ ಇದು ಖಾರ ಇರುತ್ತಲ್ಲ, ಕೆಂಪು ಖಾರ, ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ನಮ್ಮ ಕಡೆ ಮುದ್ದೆ ಕಟ್ತಾರಲ್ಲ ಆ ರೀತಿ ರೌಂಡಿಗೆ ಮಾಡಿಕೊಡ್ತಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಮುಟ್ಕೆ ಅಂತ ಹೇಳ್ತಾರೆ. ಅದನ್ನು ನಮಗೆ ಅಂತಲೇ ನಾವು ತಿನ್ನಬೇಕಂತಲೇ ರೆಡಿ ಮಾಡಿ ಕೊಟ್ಟರು. ಅಟ್ ಲಾಸ್ಟ್ ರೆಡಿ ಆದಮೇಲೆ ಈ ಥರ ಬರುತ್ತೆ ಬಾಲ್ ಥರ. ಇದು ಕೂಡ ಒಂದು ರೀತಿ ಚೆನ್ನಾಗಿತ್ತು. ಜೋಳದ ರೊಟ್ಟಿ, ಆ ಪಲ್ಯಗಳ ಜೊತೆ, ಚಟ್ನಿ ಪುಡಿಗಳ ಜೊತೆ, ಅದ್ರ ಜೊತೆ ಇದು ಅವ್ರ ಕಡೆ ಅದು ಸ್ಪೆಷಲ್ ಅಂತ ಹೇಳ್ತಾರೆ ಐಟಮ್. ಅದು ಕೂಡ ಒಂದು ರೀತಿ ಚೆನ್ನಾಗಿತ್ತು. ನಮಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತಂದರೆ ನಮಗೆ ತುಂಬ ಹತ್ರ ಸಂಬಂಧಿಯವ್ರ ಮನೆಗೆ ಹೋದಾಗ ನೋಡ್ಕೋತಾರಲ್ಲ ಆ ರೀತಿ. ಇದು ನಮ್ಮ ಮನೆಯವರಿಗೆ ಪೇಟ ಮತ್ತು ಟವಲ್ ಹಾಕ್ತಾಯಿದ್ರು ಅಣ್ಣ ಬಂದು. ಈ ರೀತಿ ಇಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ತುಂಬ ಹತ್ರದವರು ಮನೆಗೆ ಹೋಗ್ತೀವಲ್ಲ, ಅವ್ರು ನೋಡ್ಕೋತಾರಲ್ಲ ಆ ಥರ ಅನಿಸ್ತು. ಇಷ್ಟು ಜನ ಇದು ಟೋಟಲ್ ಇಷ್ಟು ಜನ ನಿಂತ್ಕೊಂಡಿದ್ದಾಗ ನಾನು ಸೆಲ್ಫಿ ತೊಗೊಂಡೆ, ಎಲ್ಲ ಅದು ನೆನಪಿರುತ್ತೆ ಅಂತ. ಅದಾದಮೇಲೆ ನಾವು ಇಲ್ಲಿಂದ ಹೊರಟ್ವಿ. ನಮಗೆ ಜೋಳದ ರೊಟ್ಟಿ ಕೂಡ ಒಂದು ಬ್ಯಾಗಲ್ಲಿ ಹಾಕಿ ಕೊಟ್ಟರು. ಎಷ್ಟು ಜನ ಇದ್ದಾರೆ ಹೇಳಿ ನಮಗೆ ಕಳ್ಸೋಕ್ಕೆ? ನೀವು ಎಷ್ಟು ಜನ ನಿಂತಿರತ್ತ ಹಾಂ ಬರ್ತೀವಿ. ಸರಿ ಇದ್ರಿ, ಆಯ್ತು ಬರ್ತೀವ್ರಿ.
ಅಲ್ಲಿಂದ ಹೊರಡ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತಂದರೆ ಅವರೆಲ್ಲ ನಿಂತ್ಕೊಂಡು ನಮಗೆ ಸರಿ ಬರ್ತೀರಾ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು ಅಂದರೆ ನಿಜ ಒಂದೊಂದು ಸರಿ ನಮ್ಮ ಹತ್ರದ ರಿಲೇಷನ್ ಮನೆಗೆ ಹೋದ್ರೂ ಈ ರೀತಿ ಚೆನ್ನಾಗಿ ಕಂಡು ಕಳಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಹೇಳಿದ್ನಲ್ಲ ಅದು ಗಿಣ್ಣು ಹಾಲಲ್ಲಿ ಸ್ವೀಟ್ ಕೂಡ ಮಾಡಿ ಅದನ್ನೊಂದು ಬಾಕ್ಸಿಗೆ ಹಾಕಿ ನಮಗೆ ಇಲ್ಲಿಗೆ ನಮ್ಮ ಊರಿಗೆ ಕೊಟ್ಟು ಕಳ್ಸೋಕ್ಕೆ ಅಂದ್ಬಿಟ್ಟು ಜೋಳದ ರೊಟ್ಟಿ ರೆಡಿ ಮಾಡಿ ಮತ್ತು ಅದು ಖಾರ ಅಂತ ಏನೋ ರೆಡಿ ಮಾಡ್ತಾರೆ ಅದನ್ನು ಕೂಡ ನನಗೆ ಪ್ಯಾಕ್ ಮಾಡಿಕೊಟ್ಟು ನಿಜವಾಗ್ಲೂ ಅದು ಮಾತಲ್ಲಿ ಹೇಳೋದಕ್ಕಾಗಲ್ಲ. ಅವ್ರು ನಮಗೆ ಪ್ರೀತಿ ತೋರಿಸಿದಾಗಲಿ ನಮಗೆ ನೋಡ್ಕೊಂಡಿದ್ದ ರೀತಿ ಆಗಲಿ ಎಲ್ಲ ಅದಕ್ಕೋಸ್ಕರ ನಾನು ಇವ್ರದ್ದೇ ಸಪ್ರೇಟ್ ವಿಡಿಯೋ ಮಾಡಬೇಕಂತ ಅಂದ್ಬಿಟ್ಟು ನಾನು ಇಷ್ಟು ದಿನ ವೇಟಿಂಗಲ್ಲಿ ಇದ್ದಿದ್ದು. ಸೊ ಇವತ್ತು ಗಳಿಗೆ ಕೂಡಿ ಬಂತು. ನನಗಾದಂಥ ಖುಷಿ ಅವ್ರ ಮನೇಲಿ ಅದನ್ನೆಲ್ಲ ಶೇರ್ ಮಾಡಲಿಕ್ಕೆ ತುಂಬ ಖುಷಿ ಆಯಿತು ನನಗೆ. ಇಲ್ಲಿಂದ ಆದಮೇಲೆ ನಾವು ಹೊರಟಿದ್ದು ಡೈರೆಕ್ಟ್ ಅಕ್ಕಿ ಮನೆಗೆ ಹೊರಟು ಅಲ್ಲಿ ಕೂಡ ಮತ್ತೆ ಬಸ್ ಬುಕ್ ಮಾಡ್ಕೊಂಡಿದ್ವಿ ಅಲ್ಲ, ಅಲ್ಲಿಗೆ ಹೋಗಬೇಕಿತ್ತಲ್ಲ. ಅಲ್ಲಿಗೆ ಹೋಗಬೇಕಿದ್ರೆ ತುಂಬ ಬೇಜಾರಾಗ್ತಿತ್ತು. ಇಷ್ಟು ಬೇಗ ದಿನ ಕಳೀತು, ಈಗ ಹೋಗ್ತಾ ಇದ್ದೀವಲ್ಲ ಅನ್ನೋ ಫೀಲಿಗೆ ನಿಜ ಹತ್ತಿದ್ದೀವಿ ಕೂಡ. ಆ ಮೂಮೆಂಟ್ಸ್ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ನಿಜವಾಗ್ಲೂ ಫೋನು ಇದೆಲ್ಲ ಏನು ಬೇಕಂತ ಅನ್ನಿಸ್ಲಿಲ್ಲ. ನಿಜವಾಗ್ಲೂ ಬಿಟ್ಟು ಹೋಗ್ತಿದ್ದೀವಲ್ಲ ಬುಕ್ ಮಾಡಿಕೊಂಡು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಇನ್ನೂ 2 ಡೇಸ್ ಇರಬೇಕಂತ. ಬಟ್ ಏನೋ ಎಮರ್ಜೆನ್ಸಿ ವರ್ಕ್ ಇರೋದ್ರಿಂದ ಅಲ್ಲಿಂದ ಹೊರಟು ಬಂದ್ವಿ ನಾವು. ಹೊರಡೋ ಮನಸ್ಸಿಲ್ಲದೆ ಇದ್ರೂ ಹೊರಡಲೇಬೇಕಾದಂಥ ಪರಿಸ್ಥಿತಿ ಆಗಿದ್ದರಿಂದ ಅಲ್ಲಿಂದ ಹೊರಡಬೇಕಿದ್ರೆ ಅಕ್ಕಿಯವರ ಅಮ್ಮನ ಜೊತೆ ಒಂದು ಸೆಲ್ಫಿ ಕೂಡ ತಗೊಂಡ್ವಿ. ನಾವು ಬಂದು ಊರಿಗೆ ಹೊರಡ್ತೀವಲ್ಲ ಅಂತ ಅವ್ರ ಅಕ್ಕವ್ರ ಮನೆಯಿಂದ ಬರೋ ಅಷ್ಟರಲ್ಲೇ ಅಖಿಲ ಅವರ ಅಮ್ಮ ಬಂದು ನಮಗೆ ಕೂಡ ಮತ್ತು ರೊಟ್ಟಿ ಅಂತೆ, ಚಟ್ನಿ ಪುಡಿ ಅಂತೆ, ಆಮೇಲೆ ಶೇಂಗಾ ಹೋಳಿಗೆ ಅದೆಲ್ಲನೂ 2 ಬ್ಯಾಗ್ ಪ್ಯಾಕ್ ಮಾಡಿದರು. ನಮಗೆ ಅಂತಲೇ ಅಮ್ಮ 2 ಬ್ಯಾಗ್ ರೆಡಿ ಮಾಡಿದರು. ಇದು ಲಾಸ್ಟ್ ಹೊರಡಬೇಕಿದ್ರೆ ಫೋಟೋ ತೆಗೆದಿದ್ದು. ಲಾಸ್ಟ್ ನಾವು ಬಸ್ ಹತ್ತಬೇಕಿದ್ರೆ ತೆಗೆದಿದ್ದು ಫೋಟೋ. ಇದರಲ್ಲಿ ಇರೋವಂಥವ್ರು ವಿಠಲಣ್ಣ. ಇವ್ರ ಬಗ್ಗೆ ಹೇಳಬೇಕು ನಾವು ಯಾವಾಗ ಪ್ಲ್ಯಾನ್ ಮಾಡ್ಕೊಂಡ್ವಿ ಅವ್ರ ಊರಿಗೆ ಹೋಗಬೇಕು ಅಂತ, ಅವಾಗಲಿಂದನೂ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೀಗೆ ಬನ್ನಿ ಹಾಗೆ ಬನ್ನಿ ಅಂತ ನಮಗೆಲ್ಲ ಹೇಳ್ಕೊಟ್ಟಿದ್ದೆ ವಿಠಲಣ್ಣ. ಮತ್ತು ನಮ್ಮ ಮನೆಯವ್ರಿಗಂತೂ ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು, ದೋಸ್ತಾಗ್ಬಿಟ್ಟಿದ್ರು ಅವರಿಬ್ರು. ಅದಾದಮೇಲೆ ಲಾಸ್ಟ್ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ನಮಗೆ ಬಸ್ ಹತ್ತಿಸ್ಬಿಟ್ಟು ಹೋದರು. ಅದಾದಮೇಲೆ ತುಂಬ ಮಿಸ್ಸಿಂಗ್ ಅನಿಸ್ಕೊಂಡು ನಾವು ಅದೇ ಹೇಳಿದ್ನಲ್ಲ ಎಮರ್ಜೆನ್ಸಿ ಅನ್ನೋ ಕಾರಣಕ್ಕೆ ಬಂದಿದ್ದಾಯಿತು. ಇಲ್ಲ ಅಂದರೆ ನಾವು ಇನ್ನೂ 2 ಡೇಸ್ ಇದ್ಬಿಟ್ಟು ಆರಾಮ್ಸೆ ಇದ್ಕೊಂಡು ಇನ್ನೂ ಬರೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಏನೂ ಮಾಡೋಕ್ಕಾಗಲ್ಲ, ಒಟ್ಟಿನಲ್ಲಿ ಬರಲೇಬೇಕಲ್ವ ನಮ್ಮೂರಿಗೆ, ಹಾಗಾಗಿ ಬಂದಿದ್ದಾಯಿತು. ಹೀಗೆ UK ನಾನು ಕಳೆದಂಥ ದಿನ ಹೇಗಿತ್ತು ಅಂದ್ಬಿಟ್ಟು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ನಿಮಗೆಲ್ಲ ಹೇಗೆ ಅನಿಸ್ತು ವಿಡಿಯೋ ಬಗ್ಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ರೌಂಡ್ ಹೊಡೆದದಂತೂ ತುಂಬ ಚೆನ್ನಾಗಿತ್ತು ನನಗಂತೂ. ಥ್ಯಾಂಕ್ ಯು.